ಇವತ್ತಿಷ್ಟೇ ಕಾಂಗ್ರೆಸ್ ಪಕ್ಷ ಅನ್ನೋದು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇರೋದ್ರಿಂದ ನಾವು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದೀವಿ. ಇವಾಗ ಅದೇ ನಾನು ಮೀಡಿಯಾದವ್ರಿಗೂ ಇದನ್ನೇ ಹೇಳ್ದೆ, ಅಲ್ಲೂ ಒಂದು ಮಾತು ಹೇಳಿದೆ ಮೀಡಿಯಾದವ್ರಿಗೆ ನಾನು, ನೀವು ಒಂದೊಂದು ವರ್ಷದ್ದು ನೀವು ಒಂದು 10-15 ವರ್ಷದ್ದು ಒಂದೊಂದು ವರ್ಷದನ್ನ ನೀವು ರಿಪೋರ್ಟ್ ತೊಗೊಳ್ಳಿ, ನಗರಸಭೆಯಲ್ಲಿ ತೊಗೊಳ್ಳಿ, ಇಲ್ಲ ನಿಮಗೆ ಬೇಕು ಅಂತಂದ್ರೆ ನಾನೇ ಕೊಡ್ತೀನಿ. ರಿಪೋರ್ಟ್ ತೊಗೊಳ್ಳಿ, ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ. ಕೋಲಾರ ಟೌನ್ ತೊಗೊಳ್ಳಿ, ಬೇರೆದು ಆಚೆ ಬಿಟ್ಬಿಟ್ರೆ ಬೇಡ. ಕೋಲಾರ ಟೌನ್ ತೊಗೊಂಡು ಯಾವ ವರ್ಷದಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಿದೆ, ಏನೇನಾಗಿದೆ, ಹೆಂಗಾಗಿದೆ ಅನ್ನೋದು ತೊಗೊಳ್ಳಿ. 15 ವರ್ಷಗಳಿಂದ ತಗೊಳ್ಳಿ. ಅದಕ್ಕಿಂತ ಇಂಪ್ರೂವ್ ಅವ್ರಾಗಿರೋ ಆ ಸಂದರ್ಭದಲ್ಲಿ ಆಗಿರೋದಂತೂ ಮೇಲೆ ಬಂದು ನೀವು ಕಾಂಗ್ರೆಸ್ ಪಕ್ಷನ ಒಪ್ಕೊಳ್ಳಿ, ಇಲ್ಲ ಅಂದರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಒಪ್ಕೋಬೇಡಿ, ನಮ್ಮನ್ನೆಲ್ಲ ಉಗಿರಿ ಪರವಾಗಿ ನಾವೇ ಬೇಡ ಅನ್ನೋದಿಲ್ಲ. ಅಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ನಮ್ಮ ಮಂತ್ರಿಗಳು ಯಾರೇ ಬಂದ್ರು ತಿಂಗಳಿಗೆ 2-3 ಜನ ಮಂತ್ರಿಗಳು ಬಂದೇ ಬರ್ತಾರೆ ಸರ್. ಬಂದಾಗ ಎಲ್ಲರೂ ಬಂದು ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಹತ್ರ ಮಾತಾಡಿ, ನಿಮ್ಗೆ ಏನು ಸಹಕಾರ ಬೇಕು, ನಮ್ಮ ಕಡೆಯಿಂದ ಏನು ಮಾಡಬೇಕು, ನೀವೇನು ಅಂತ ನಮಗೆ ಮಾಹಿತಿ ಕೊಟ್ಟರೆ ನಾವು ಮಾಡ್ತೀವಿ, ನಮ್ಮ ಗಮನಕ್ಕೆ ನೀವು ತನ್ನಿ ಅಂತ ನಮ್ಮನ್ನು ಹೇಳ್ಕೊಳ್ತಾರೆ. ಅಂತಾದನ್ನು ನಾವು ಅವ್ರ ಗಮನಕ್ಕೂ ತಂದೀವಿ, ಅವ್ರ ಗಮನಕ್ಕೂ ಮಾಡಿದ್ದೀವಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಎಕ್ಸಾಂಪಲ್ಗೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಬಂದಿದ್ರು ಇಲ್ಲಿಗೆ ಮಂತ್ರಿಗಳು. ನಾವು ಅವ್ರು ಕೇಳಿದ್ವಿ, ಡೌನಲ್ಲಿ ಸ್ವಲ್ಪ ದುಡ್ಡು ಬೇಕಾಗುತ್ತೆ, ನಮ್ಗೆ ಈ ಥರ ಕೊಡಬೇಕು ಅಂತ. ಎಷ್ಟು ಅಂತ ಕೇಳಿದ್ರು, 50 ಕೋಟಿ ಆಗಿಲ್ಲ, ಒಂದು 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. 25 ಕೋಟಿ ಕೊಟ್ಟಿದ್ದಾರೆ. ನಾವು ಕೇಳಬೇಕು, ಅವ್ರು ಕೊಡಬೇಕಷ್ಟು. ನಾವು ಕೇಳಿದ್ರೆ ಅವ್ರ ಗಮನಕ್ಕೆ ಬರೋದಿಲ್ಲ. ಅದರಿಂದ ಇವತ್ತು ಒಂದು ಒಳ್ಳೆಯ ಸಂದರ್ಭ. ಕಾರ್ಮಿಕರಿಗಾಗಿರುವಂಥ ಏನೇನು ಅನ್ಯಾಯಗಳಾಗಿತ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದು ಮುಂದಿನ ದಿನದಲ್ಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದಂತೆ ಕಾರ್ಮಿಕರಿಗೆ ಒಳ್ಳೆಯ ಸವಲತ್ತುಗಳನ್ನು ಕೊಟ್ಟು ಕಾರ್ಮಿಕರನ್ನ ಕಾಪಾಡ್ಕೋಬೇಕು, ರೈತರನ್ನ ಕಾಪಾಡ್ಕೋಬೇಕು. ಅಂದು ಈ ದೇಶದಲ್ಲಿ ನಾವು ಕಾರ್ಮಿಕರು ರೈತರನ್ನ ಈ ಇಬ್ಬರನ್ನ ಕಾಪಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ, ಚೆನ್ನಾಗಾಗ್ತೀವಿ. ನಾವು ಕಾರ್ಮಿಕರು ರೈತರನ್ನ ಕಾಪಾಡ್ಕೊಂಡ್ರೆ ಚೆನ್ನಾಗಾಗ್ಬಿಡ್ತೀವಿ ನಾವು. ಅದರಿಂದ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳು ಬಂದಿದ್ದಾರೆ, ಅವ್ರನ್ನ ಧನ್ಯವಾದಗಳನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ, ಕೋಲಾರ ಜನರ ಪರವಾಗಿ ಧನ್ಯವಾದ ತಿಳಿಸಿ ನಮ್ಮ ಮಾತನ್ನು